ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವತ್ತು ಗೃಹ ಪ್ರವೇಶ ಆದಮೇಲೆ ಫಸ್ಟ್ ದಿನ ನಮ್ಮದು. ಹಾಗೆ ಕಾಫಿ ಅದು ಇದು ಆಗ್ತಾ ಉಂಟು. ತುಂಬ ಖುಷಿ ನಮಗೆ. ಫಸ್ಟ್ ಟೈಮು ಏನು ಧೂಳಿಲ್ಲದೆ ಏನಿಲ್ಲದೆ, ಅದು ಕೂಡ ನಾನು ನನ್ನ ಕಿಚನಲ್ಲಿ ಇವತ್ತು ಕೆಲಸ ಮಾಡ್ತಾಯಿದ್ದೀನಿ. ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ನಮ್ಮದು ಮನೆ ಆಗಿದೆ ಅಂತೇಳಿ. ಅಷ್ಟು ಇದಾಗ್ತಾ ಉಂಟು. ಬಾರ ಅಷ್ಟು ಇದಾಗ್ತಾ ಉಂಟು ಅಂದರೆ ಅಲ್ಲ, ಗೊತ್ತೇ ಆಗಲ್ಲ. ಓಕೆ, ಈಗ ಕಾಫಿ ಕುಡಿಯೋಣ. ಆಮೇಲೆ ನಿನ್ನೆದೆಲ್ಲ ನೈಟ್ ಪಾರ್ಟಿ ಮಾಡಿದ್ವಿ ನೋಡಿ, ಅದರ ಪಾತ್ರೆ ಎಲ್ಲ ಉಂಟು, ಅದೆಲ್ಲ ತಿಕ್ಲಿಕ್ಕೆ ಉಂಟು, ಮತ್ತು ಸ್ವಲ್ಪ ಕ್ಲೀನಿಂಗ್ ಉಂಟು. ಮತ್ತು ಇವತ್ತು ಒಂದು ರೌಂಡ್ ಎಲ್ಲ ಕಡೆ ಹೋಗ್ಲಿಕ್ಕೆ ಉಂಟು, ಅಂದರೆ ವಿಸಿಟ್ ಮಾಡಿ ಬರಲಿಕ್ಕೆ ಉಂಟು. ಮತ್ತು ತಿಮ್ಮಿ ಹೋಗ್ತಾಳಲ್ವ, ಹಾಗೆ ಅಜ್ಜಿ ಮನೆಗೆ ಅಲ್ಲಿ ಅಲ್ಲೆಲ್ಲ ಒಂದು ವಿಸಿಟ್ ಕೊಟ್ಟು ಬರಲಿಕ್ಕೆ ಉಂಟು. ಅದೆಲ್ಲ ಇವತ್ತು ಫುಲ್ ಬ್ಯುಸಿ ಇರ್ತೀವಿ ನಾವು. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಓಕೆ, ಇವಾಗ ಹೊರಟ್ವಿ ನಾವೆಲ್ಲರೂ ಹೋಗಲಿಕ್ಕೆ. ಫಸ್ಟಿಗೆ ಅಬ್ಬೆಟ್ಟು ಹೋಗೋದು, ಅಬ್ಬೆಟ್ಟಿಂದ ಸರಿತವರ ಮನೆಗೆ ಹೋಗೋದು, ಅಲ್ಲಿಂದ ಎಮ್ಮೆ ಮನೆಗೆ ಹೋಗೋದು, ಅಲ್ಲಿ ಹಾಲ್ಟ್ ಮಾಡಿ ನಾಳೆ ಇಲ್ಲಿ ಬರೋದು ನಾವು. ಈ ರೀತಿ ನಮ್ಮದು ಪ್ಲ್ಯಾನ್. ಆದರೆ ಯಾರಿಗೆ ಕರ್ಕೊಂಡು ಹೋಗಬೇಕಿತ್ತು ನೋಡಿ, ಅವಳು ರೂಮಿಂದ ಇನ್ನೂ ಕೂಡ ಹೊರಗಡೆ ಬರಲಿಲ್ಲ. ನಾವು ಎಲ್ಲ ರೆಡಿ ಮಾಡಿ ಇಲ್ಲಿ ಕೂತ್ಕೊಂಡಿದ್ದೀವಿ ಆಗದಿಂದ. 1 ಗಂಟೆ ಆಯಿತು ವೆಯ್ಟ್ ಮಾಡ್ತಾ ಮಾಡ್ತಾ, ಬರಲೇ ಇಲ್ಲ ಅವಳು. ನಂಗೆ ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾಳೆ ಅಂತೇಳಿ. ತಿಮ್ಮಿ ಬಾ ತಿಮ್ಮಿ, ಹೋಗೋಣ ನಾವು. ಇನ್ನು ಹೊರಡೋದು. ಕಾರೆಲ್ಲ ರೆಡಿ ಮಾಡಿರೋ ವಿನೋ, ಹೋಗು. ಓಕೆ, ಇವಾಗ ಹೊರಟ್ವಿ ನಾವು. ಇಲ್ಲಿ ನರ್ಸರಿ ಹತ್ರ ನಿಂತಿದ್ದೀವಿ. ಅಂದರೆ ನಿನ್ನೆ ಒಂದು ಗಿಫ್ಟ್ ಕೊಟ್ಟಿದ್ದಲ್ವ ನಾವು, ಅದು ಒಂದು ಸ್ವಲ್ಪ ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಡೇಲಿಯಾ ಕೊಟ್ಟಿದ್ವಿ. ಹಾಗೆ ಅದೊಂದು ಕಲ್ಲರ್ ತಿಮ್ಮಿ ನೋಡಿ ಬಂದಿದ್ಲಂತೆ, ಅದು ಅವಳಿಗೆ ಇಷ್ಟ ಆಗಿತ್ತಂತೆ. ಹಾಗೆ ಅದನ್ನು ಎಮ್ಮೆ ಆಂಟಿದೊಂದು ಗಿಫ್ಟ್ ನಮ್ಮನೆಯಲ್ಲೇ ಬಾಕಿ ಉಳಿದಿದೆ, ಹಾಗೆ ಅದನ್ನೇ ಕೊಡೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ ಇವಾಗ. ಹಾಗೆ ಈಗ ಇಲ್ಲಿಂದ ಮತ್ತೆ ಈಗ ಎಲ್ಲರೂ ಹೋಗ್ತಾ ಇದ್ದೀವಿ ನೋಡಿ. ಬಂದವನು ಇದೇನಾ? ಒಂದೇ ಇರುದು. ಹಾಂ ಸುಮಿತಾ ಒಂದು ಬೌಲ ಅಂತೀನಿ. ಬೊಂಡ ಸರ್ಬತ್ ಕುಡಿತಾ ಇದ್ದೀವಿ ಇವಾಗ ದಾರಿಯಲ್ಲಿ ಹೋಗುವಾಗ. ಇಲ್ಲಿ ನ್ಯಾಚುರಲ್ಸ್ ಉಂಟಲ್ಲ ಅದರದ್ದು. ನಾವೇ ಓಪನ್ ಕರ್ತಾವಪ್ಪ. ಎಂತ ಹೇಳು ಹೇಳು. ನಾನು ಸಹ ಒಂದು ಓಪನ್ ಮಾಡ್ತೀನಿ ಅಂತ. ಎಂತ? ಒಂದು ಬೊಂಡ ಅಂತೆ. ಅದೆಂತ ಬ್ಲ್ಯಾಕ್ ಕಲರ್ ಇರ್ತದೆ? ಎಂತ? ಬೋಬಾ ಬೋಬಾ ಫ್ಯಾಕ್ಟ್ರಿ. ಬೋಬಾ ಟೀ. ಬೋಬಾ ಟೀ कितने? ಅವನು ಇದು ಮೈಕ್ ತಗೊಂಡ್ರೆ ಅದು ಇರಲಿ. ಎಂತ ತಿಂಡಿ ತಗೊಳ್ತಾ ಇದ್ವಿ ಇಲ್ಲಿಗೆ ಅಜ್ಜಿಗೆಲ್ಲ. ಅಜ್ಜಿಗೆ ಅಂತ ನೀವು ತಿಂತಿದ್ದೀರಾ? ಇದು ನನಗೆ ಅದೊಳ್ಳೆ ಉಂಟು. ಫ್ರೈ ಸ್ವಲ್ಪ. ಓಕೆ, ಈಗ ಸರಿತವರ ಮನೆಗೆ ರೀಚ್ ಆದ್ವಿ. ಇಲ್ಲಿಗೆ ಸ್ವಲ್ಪ ಹೊತ್ತು ನಿಂತು ಆಮೇಲೆ ಅಬ್ಬಿಟ್ಟು ಅಜ್ಜಿ ಮನೆಗೆ ಹೋಗಿ ಅಲ್ಲಿಂದ ಎಮ್ಮೆ ಆಂಟಿ ಮನೆಗೆ. ನಮಸ್ಕಾರ. ವೆಲ್ಕಮ್ ಡ್ರಿಂಕ್ಸ್ ಐಕಂದಕ್ಕ. ಊಟ ಚಿಕನ್ ಪ್ರಾನ್ಸ್ ಚಿಲ್ಲಿ ಎಲ್ಲ ಮಾಡಿದ್ದಾರೆ. ಸ್ಪೆಷಲ್ ಊಟ, ಸರ್ತಾ ಸ್ಪೆಷಲ್. ಸರ್ತಾ ಸಾಂಬಾರ್ ಪೌಡರ್, ಬಾದ್ಶಾ ಮಸಾಲ. ಅವರು ಬಾದ್ಶಾ ಅಲ್ಲ ಮನೆದು. ಡೇಶಾನ್ ಬ್ರೋ. ಇದು ನನ್ನ ಹಸ್ಬೆಂಡ್ ಸಣ್ಣ ಚಿಕ್ಕಮ್ಮ ಸರಿತಾ ಅವರ ಮನೆ ಇದು. ಇವಾಗ ಇಲ್ಲಿಂದ ಹೊರಟ್ವಿ ನಾವು. ಇವಾಗ ಸೀದಾ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹತ್ತಿರ ಆಗುತ್ತೆ, 2 ಮನೆ ಕೂಡ ಹತ್ರನೇ ಉಂಟು. ಫಸ್ಟ್ ಅಜ್ಜಿ ಮನೆಗೆ ಹೋಗೋಣ. ಓಕೆ, ಇವಾಗ ಅಬ್ಬೆಟ್ಟು ಬಂದ್ವಿ. ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಆಮೇಲೆ ಹೋಗೋದು ಅಜ್ಜಿ ಹತ್ರ ಎಲ್ಲ ಮಾತಾಡಿ. ಇವರು ನೋಡಿ ಲಾಲಿಪಾಪ್ ತಿಂತಾ ಇದ್ದಾರೆ. ಲಾಲಿಪಾಪ್ ಅಂದರೆ ಆಯ್ತು ಇವರಿಗೆ. ಈಗ ಕೂಡ ಇಷ್ಟು ದೊಡ್ಡಾಗಿದ್ದಾರೆ, ಮಂಗನಂಗೆ, ಕುದುರೆ ಹಂಗೆ, ಕತ್ತೆ ಹಂಗೆ. ಹಾಂ, ಆದರೂ ಲಾಲಿಪಾಪ್ ಬೇಕು.
ಇವಾಗ ಸೀದಾ ಅಲ್ಲಿಂದ ನಾವು ಎಮ್ಮೆ ಆಂಟಿ ಮನೆಗೆ ಬಂದ್ವಿ. ಇದು ನನ್ನ ಹಸ್ಬೆಂಡಿದು ಇನ್ನೊಂದು ಚಿಕ್ಕಮ್ಮ. ಹಾಗೆ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾಳೆ ಹೋಗೋಣ ಅಂತೇಳಿ ಎನಿಸಿದ್ದೀವಿ. ಓಕೆ, ಎಮ್ಮೆ ಆಂಟಿ ನಮಗೋಸ್ಕರ ಸ್ಪೆಷಲ್ ಅವರದ್ದು ಅಡುಗೆ ಮಾಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಓಕೆ, ಇವಾಗ ಊಟದ ಸಮಯ. ಊಟಕ್ಕೆ ಆಂಟಿಯ ಸ್ಪೆಷಲ್ ರೈಸ್, ಪುಲಾವ್ ಹಾಗೂ ಚಿಕನ್ ಗಸಮಸ. ಎಂತ ಆಂಟಿ? ಚಿಕನ್ ಗಸಮಸ, ಚಿಕನ್ ಗಸಗಸ, ಚಿಕನ್ ಗಸಗಸೆ, ಗಸಗಸ, ಚಿಕನ್ ಗಸಮಸ. ಇದು ಚಿಕನ್ ಗಸಮಸ ನಡೀತು. ಹಾಗೂ ಇದು ರೈಸ್ ನೋಡಿ, ಇದು ರೈಸ್. ಗುಡ್ ಮಾರ್ನಿಂಗ್. ಇವತ್ತು ಗುಂಡಿಲ್ಲ, ನಾನು ಹೋಸ್ಟ್ ಮಾಡಲಿಕ್ಕೆ ಇಮೇಜ್ ಮನೆಯಲ್ಲಿದ್ದೇವಲ್ಲ, ಹಾಗೆ ಎದ್ದು ಸ್ವಲ್ಪ ಬ್ರಷ್ ಮಾಡಿ ಈಗ ಬ್ರೆಡ್ ಆಮ್ಲೆಟ್ ತಿಂತ ಇದ್ದು. ಎಮ್.ಎಲ್.ಟಿ ಸ್ಪೆಷಲ್. ಗುಂಡಿ ಎಲ್ಲಿದ್ದಾನೆ? ಗುಂಡಿ ಗೊತ್ತಿಲ್ಲ. ಈಗ ಬಂದ್ರಪ್ಪ, ಮತ್ತೆ ಎಲ್ಲಿ ಹೋದ್ರು ಗೊತ್ತಿಲ್ಲ. ಹಾಗೆ ದೊಡ್ಡವರಿಗೆ ಬ್ರೆಡ್ ಆಮ್ಲೆಟ್ ಬೇಡ ಅಂತ, ಸಣ್ಣವರಿಗೆ ಬೇಕು ನಮಗೆಲ್ಲ. ದೊಡ್ಡವರಿಗೇನು? ದೊಡ್ಡವರಿಗೇನು? ಎಂತದ? ಎಂತ ಯಾಕೆ ಸಪೋರ್ಟ್ ಮಾಡ್ಬೇಕು ನಿಮಗೆ? ಸಿಂಗ್ ಮಾಡಿ ಕಲಿಸು, ಸಿಂಗ್ ಮಾಡು. ನಾವಿಲ್ಲಿ ಪ್ಯಾರ್ ತೆಗಿಲಿಕ್ಕೆ ಬಂದಿದ್ದೀವಿ. ಗಾವ ಬಾಯ್ ಆಂಟಿ. ಚೀಸ್ ಪಾಪ್ಕಾರ್ನ್ ತಗೊಳ್ತಾ ಇದ್ದೀನಿ. ಥಿಯೇಟ್ರಲ್ಲಿ ಕೂತ್ಕೊಂಡು ಇವತ್ತು ಟಿ ವಿ ನೋಡ್ಲಿಕ್ಕೆ, ಫಿಲ್ಮ್ ನೋಡ್ಲಿಕ್ಕೆ. ಥಿಯೇಟ್ರಲ್ಲಿ ಕೂತ್ಕೊಂಡು ಟಿ ವಿ ನೋಡ್ಲಿಕ್ಕೆ. ಚೀಸ್ ಪಾಪ್ಕಾರ್ನ್ ಯಾವುದುಂಟು? ಬಟರ್ ಲವರ್
ಚೀಸ್ ಪಾಪ್ಕಾರ್ನ್ ಬೇಕು ನನಗೆ. ಬಟರ್ ಫ್ಲೇವರ್ ಇದೆಲ್ಲ. ಅದು ನಾವು ಬಟರ್ ಹಾಕಬೇಕಿಲ್ಲ ಎಕ್ಸ್ಟ್ರಾ ಜಾಸ್ತಿ. ಚೀಸ್ ಇದು ಯಾವುದಿಲ್ಲ. ಚೀಸ್ ಪಾಪ್ಕಾರ್ನ್ ಇದು. ಚೀಸ್ ನಮ್ಮ ಹತ್ರ ಪೌಡರ್ ಕೂಡ ಉಂಟಲ್ಲ, ಚೀಸ್ ಪೌಡರ್ ಉಂಟು ಇರ್ಲಿಕ್ಕೆ, ಆದರೆ ಅದು ಎಲ್ಲ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಫ್ರಿಜ್ಜಲ್ಲಿ ಇರ್ಬೋದು, ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದು. ಇದು ಚೀಸ್, ಈ ಕಲರ್ ಚೀಸ್. ಹಾಂ, ಇನ್ನೊಂದು ಬೈ ಒನ್ ಬೇಕು. ಈಗ ಅಮ್ಮ ಅಳ್ತಾ ಇದ್ರು, ನಾಳೆ ನಾಡ್ದು ಅಕ್ಕ ಹೋಗ್ತಾಳೆ ಅಂತ. ಬೇಜಾರಾಯ್ತು ನನಗೆ. ಅದು ಪರ್ಚೇಸ್ ಎಲ್ಲ ಮಾಡ್ತಾ ಇದ್ವಲ್ಲ, ಎಲ್ಲರೂ ನನಗೆ ಸಮಾಧಾನ ಮಾಡ್ತಾ ಇದ್ದಾರೆ, ನನಗೆ ಆಗ್ತಾನೆ ಇಲ್ಲ. ಅಳ್ಬೇಡಿ ಇಲ್ಲಿ, ಅಳ್ಬೇಡಿ, ನಮ್ಮದು ಮರ್ಯಾದೆ ಹೋಗುತ್ತೆ ಅಂತೇಳಿ. ಆದ್ರೂ ಅದು ನೋಡಿ ಅದು 50% ಆಫ್. ಬನ್ನಿ ಶಾಪಿಂಗ್ ಮಾಡು. 9 ಆಗ್ತದಾನೆ, 50 ಅಲ್ಲ 50 ಅಂತ ಇದಾ. ನಾನು ಇಲ್ಲ. ಓಕೆ, ಶಾಪಿಂಗ್ ಮುಗೀತು. ಎಲ್ಲ ಚಪ್ಪಲೆ ಕಾಣ್ತಾ ಉಂಟು. ಮನೆ ಒಳಗೆ ಹಾಕಲಿಕ್ಕೆ ಬೇಕಲ್ವಾ. ಇವಾಗ ಮೊದಲು ನಾವು ಹಾಕಿದ್ದು ಧೂಳು ಹಿಡಿದು ರಟ್ಟು ಕಟ್ಟೆ ಹೋಗಿದೆ ಅಂತ ಹೇಳ್ತಾರೆ, ಆ ರೀತಿ ಆಗಿದೆ ನಮ್ಮದೆಲ್ಲ ಚಪ್ಪಲು. ಹೌದು, ಹಾಗೆ ಸಾಫ್ಟ್ ಆಗಿರುವಂಥದ್ದು ಇಲ್ಲಿ ತಗೊಂಡು ನನಗೆ ಸಿಗಲೇ ಇಲ್ಲ. ನನ್ನ ಸೈಜ್ ಸಿಗಲೇ ಇಲ್ಲ. ನನಗೆ ಅಂಥದ್ರಲ್ಲಿ ನಾನು ಹಾಕಿರೋದು ಟೈಟ್ ಆಗುತ್ತೆ. ಮತ್ತು ಮನೆಯಲ್ಲಿ ಟೈಟ್ ಆದರೆ ಅದು ಕಂಫರ್ಟೇಬಲ್ ಆಗುತ್ತೆ. ಓಕೆ, ಇನ್ನು ಸೀದಾ ಇವಾಗ ತಿಮ್ಮಿ ಲೆಕ್ಕದಲ್ಲಿ ನಮಗೆ ಪಪ್ಪಾಸ್ ಐಸ್ ಕ್ರೀಮ್ಗೆ ಕರ್ಕೊಂಡು ಹೋಗ್ತಾಳಂತೆ. ಸುಮಾರು ಟೈಮ್ ಆಯಿತು ನಾವು ತಿನ್ನದೆ, ಹೋಗದೆ ಅಲ್ಲಿ ಅಲ್ಲ. ಅದು ಅಲ್ಲಿರುವಾಗ ಎಂತೆಲ್ಲ ವಿಶ್ಲೇಷಿಸಿತ್ತು, ಇಲ್ಲಿ ಬಂದ್ಮೇಲೆ ಅದು ಹೋಗ್ಬೇಕಿದ್ದು. ಎಲ್ಲ ಆಗ್ಲಿಲ್ಲ, ಎಲ್ಲಿ ಕೂಡ ಹೋಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಪಬ್ಬಾಸ್ ಒಂದು ಹೋಗಿ ನಾಳೆ ಪ್ಯಾಕಿಂಗ್ ಮಾಡಿ ನಾಡ್ದು ಹೋಗುದು. ಖುಷಿ ಅಲ್ಲ ನಿಮಗೆ? ಹೋಗಪ್ಪ, ನಂಗೆ ಅಲ್ಲ ನಿಂಗೆ ಖುಷಿ. ನನಗೆ ಅಲ್ಲ, ನನಗೆ ಖುಷಿ. ನೀವಾದ್ರೆ ಏರ್ಪೋರ್ಟ್ ಹೋಗುವ ತನಕ ಜಾಲಿಯಲ್ಲಿ ಬೇಜಾರಾಗ್ತದೆ, ಮತ್ತೆ ಒಂದು ದಿನ ಇದಾಗ್ತದೆ, ಮತ್ತೆ ಅಡ್ಜಸ್ಟ್ ಆಗ್ತೀರ. ನಾನು ನಿಮಗೆ ಖುಷಿ ಅಲ್ಲ? ಇವಾಗ ಬಂದ್ವಿ ಪಾಪಾ. ನಿಂದು ಯಾವುದು? ಮ್ಯಾಡಮ್ ಚಾಕ್ಲೇಟ್. ನಿಂದು? ಇದು ಚಾಕ್ಲೇಟ್ ಡ್ಯಾಡ್. ನಿಂದು? ನಂದು ಫ್ಯಾಂಟಸಿ, ಚಾಕ್ಲೇಟ್ ಫ್ಯಾಂಟಸಿ. ಒಂದು ಸಾವಿರ ಒಂದು ಸ್ಟ್ರೇಟ್ ಕೂತ್ಕೊಳ್ಳ, ಸ್ಟ್ರೇಟ್ ಆಗಿ. ಹಾಂ, ನಿಂದು ಯಾವುದೀಗ? ಯಾವುದು ನಿಂದು? ಸ್ಪೆಷಲ್ ಅಲ್ಲ, ಅದಕ್ಕೆ ಅವನಿಗೆ ಪಬ್ಬ ಸ್ಪೆಷಲ್. ಹಾಂ ಸರ್. ಓಕೆ, ಅಲ್ಲಿಂದ ಎಲ್ಲ ಇವತ್ತಿನ ಕೆಲಸ ಎಲ್ಲ ಮುಗಿಸಿ ನಾವು ಹೊರಟ್ವಿ. ಇವಾಗ ಇಲ್ಲಿ ಸ್ವಲ್ಪ ಅವಳಿಗೆ ದುಬೈಗೆ ತೊಗೊಂಡೋಗ್ಲಿಕ್ಕೆ ಕೆಲವು ಸ್ನ್ಯಾಕ್ಸ್ ಎಲ್ಲ ಬೇಕಿತ್ತು, ಹಾಗೆ ಅದನ್ನೇ ತೊಗೊಳ್ತಾ ಇದ್ವಿ. ದೇರಳಕಟ್ಟೆಯಲ್ಲಿ ಹಾಟ್ ಚಿಪ್ಸ್ ಉಂಟು ನೋಡಿ, ಅಲ್ಲಿ. ಗುಂಡಿ ಇವತ್ತು ಮ್ಯಾಗಿ ಮಾಡಿದ್ದಾರೆ. ಯಾವ ಮ್ಯಾಗಿ? ಚೀಸ್ ಮ್ಯಾಗಿ ಅವರೊಮ್ಮೆ ಮಾಡಿದ್ರು ಆಯ್ತಾ, ಗುಂಡಿ ವಿಡಿಯೋದಲ್ಲಿ ಮಾಡಿದ್ರು. ಮತ್ತೆ ನನಗೆ ಹೇಳಿದ್ರು ಈಗ ಒಳ್ಳೇದಾಗ್ತದೆ ಅಂತ. ಆಯ್ತು, ನಾನು ಆಟ ಹೇಳಿದ್ದೆ ನನಗೆ ಮಾಡಿಕೊಡಿ ಅಂತ. ಸೊ ಅದು ಹಾಗೆ ಆಗಿದೆ ಗೊತ್ತಿಲ್ಲ ನನಗೆ, ಈಗ ಅವಸರದಲ್ಲಿ ಮಾಡಿದ್ದು. ಅದೆಂತ ಉಂಟು ಹಾಗೆ ಹೇಳ್ಬಾರ್ದು ನೀವು, ಅದು ಬೇರೆ ಬೇರೆ. ಹಾಗೆ ಈಗ ಮಾಡಿಕೊಟ್ಟಿದ್ದಾರೆ. ಅದು ಚೊರೆ ಹಿಡ್ದಕ್ಕೆ ಮಾಡಿಕೊಟ್ಟಿದ್ದಾರೆ. ಚೊರೆ ಹಿಡ್ದಕ್ಕೆ ಚೊರೆ ಹಿಡ್ದಿತ್ತು ನನಗೆ, ಮಾಡಿ ಕೊಡಿ ಅಂತಿದ್ರೆ ನಾನು ತಗೊಂಡು ಹೋಗ್ತೀನಿ ಅದನ್ನು ಸೀದಾ ಅಂತೇಳಿ. ಹೇಗೆ ಉಂಟು? ಬಿಸಿ ಉಂಟು. ನನ್ನದಕ್ಕೆ ಕಣ್ಣಾಕ್ಬೇಡ ಅಪ್ಪಜ್ಜು, ನಿಂಗೆಲ್ಲಿ ಕೊಡ್ತಾರೆ. ಸೂಪರ್ ಉಂಟು. ಚೀಸಿ ಪಾಪ್ಕಾರ್ನ್ ದಿಂದಾಗಿ ಫ್ಲೇವರ್ ಉಂಟು. ನಾಚಿಗಿಲ್ಲ ಇವನಿಗೆ, ನಿಂಗೆ ಅದೇ ಉಂಟು ಮಾರ. ಯಾವಾಗ ನನ್ನದಕ್ಕೆ ಹೋಗ್ಲಿಕ್ಕೆ ಬರ್ತಾನೆ. ಓಕೆ, ನಾಳೆ ತಿಮ್ಮಿ ಹೋಗ್ತಾ ಇದ್ದಾಳೆ. ನಾವು ಇವತ್ತು ಫುಲ್, ನಾನು ಏನು ವಿಡಿಯೋ ಮಾಡಲಿಲ್ಲ, ನನಗೆ ತುಂಬ ಬೇಸರಲ್ಲಿ ನಾನು ವಿಡಿಯೋನೇ ಮಾಡಲಿಲ್ಲ ಇವತ್ತು. ಅಂದರೆ ಲಾಸ್ಟ್ ಇವಾಗ ನೈಟ್, ಇನ್ನು ನಾಳೆ ಹೋಗುದಲ್ವ ಅವಳು, ಹಾಗೆ ಒಂದು ಮಾಡೋಣ ಅಂತೇಳಿ, ಹಾಗೂ ಒಟ್ಟಿಗೆ ಕೂತ್ಕೊಂಡು ಒಂದು ಫಿಲ್ಮ್ ನೋಡೋಣ ಅಂತೇಳಿ. ಎಮ್ಮೆ ಆಂಟಿ, ಸಿಬ್ರಿ ಅಂಕಲ್ ಎಲ್ಲ ಬಂದಿದ್ದಾರೆ. ತುಂಬ ಖುಷಿ. ಕನ್ನಡ ಮೂವಿ ಅಲ್ಲ ಅದಕ್ಕೆ? ಕನ್ನಡ ಮೂವಿ ಒಂದು ಮಾರ್ಕ್ ಹಾಕೋಣ ಅಂತ ಹೇಳಿ ಸುದೀಪ್ದು, ಅದನ್ನು ನೋಡಿ
ಇವತ್ತು ತಿಮ್ಮಿಗೆ ನಾವು ಬೀಳ್ಕೊಡೋದು. ಎಂತ ಉಂಟು ನೀವು? ಹೌದು. ನಾನು ಬೇಗ ಬರ್ತೇನೆ. ಅವರನ್ನು ಹೋಗ್ಬೇಡ ಅಂತ ಹೇಳಿದ್ರು ಕೇಳುತ್ತಿಲ್ಲ. ಎಂತ ಮಾಡೋದು, ಮಕ್ಕಳು ದೂರ ಆಗುವಾಗ ಬೇಜಾರಾಗುತ್ತೆ. ಅದು ಒಂದು ತಿಂಗಳು ಹೇಗೆ ಓಡಿ ಹೋಯ್ತಾ ದೇವರಿಗೆ ಗೊತ್ತು. ಅದು ನಮ್ಮನೆ ಆಗ್ಲಿಕ್ಕಿತ್ತ, ಅದು ಧೂಳು ತೆಗಿತಾನೆ ಹೋಯ್ತು ನಮ್ದು ದಿನ. ಅದೇ ಬಿಸಿ. ಇವಾಗ ಮನೆ ಕರೆಕ್ಟ್ ಆಗಿದೆ, ಇವಾಗ ನಿಲ್ಲನ ಅಂದ್ರೆ 2 ದಿನ ಕೂಡ ಸಿಗ್ಲಿಲ್ಲ ಕರೆಕ್ಟ್ ಆಗಿ ಅವಳಿಗೆ. ಅದೇ ಬೇಜಾರು. ಹಾಗೆ ನೋಡಿ ನೋಡಿ ಸ್ಟಾರ್ಟ್ ಮಾಡಿ. ಅವರ ಸೀಟ್ ಡಿಸ್ಕಷನ್. ಎಂತ ಗುಂಡು? ಇಲ್ಲ. ಅಳ್ಬಾರ್ದು ನೀವು. ಇಲ್ಲ, ನೀವು ಅಷ್ಟೆಲ್ಲ ಹಂಗೆ ಈಗ ಕಳಿಸ್ಕೊಡ್ತೀವಿ. ಟೈಮ್ ನೋಡಿ 11:50. ಈಗ ಮೂವಿ ನೋಡುದು. ಈಗ ಹೋಗಿ ನೋಡಿ ನಾವು. ಹಾಂ ಇದು ಒಣ್ಣ ನೋಡ್ತಾ ಸುಡ್ತಾಗತ್ತೆ ನಾವು ತಂದು ಖಾಲಿ ಆಗತ್ತೆ ಸುಡ್ದ ಎಂತ ನೀವು ಅಳಿಸುದು ಅಮ್ಮ ನನ್ನ. ನಾನು ಅಳಿಸ್ಲಿಲ್ಲ, ಅವರನ್ನು ನನಗೆ ಅಳಿಸ್ತಾರೆ. ನಾನು ಸ್ಟ್ರಾಂಗ್ ನಿಂತಿದ್ದೇನೆ. ಇಲ್ಲ, ನಾನು ಅಳಲ್ಲ. ಇರ್ಲಿ ಒಳ್ಳೇದಾಗಿ ಒಂದು ಮೂವಿ ನೋಡುವ. ಮಮ್ಮಿ ಆಯ್ತಾ? ಎಂತಾಯ್ತು? ಹೋಗ್ತಾ ಇದ್ದಾಳೆ. ಐ ಇವರು ಸಾಲ್ತಾ ಇದ್ದಾಳೆ, ಅಮ್ಮ ಸಾಲ್ತಾ ಇದ್ದಾಳೆ. ಇಲ್ಲೇ ಹೋಗ್ತೀನಿ. ಕಾಲು ಉಳುಂಚು. ಎಂತ ಮಾತಾಡೋದಂತ ನಾನು. ತುಂಬಾ ದಿನ ಇದ್ಲಲ್ಲ, ತುಂಬಾ ದಿನ ಅಲ್ಲ, ಅವಳು ಒಂದಿನ ಬಂದ್ರು ಅಳ್ತೀವಿ ನಾವು. ಮಕ್ಕಳು ದೂರ ಹೋಗೋದು ಯಾರು ಅಳ್ದಿಲ್ಲ, ಎಲ್ಲರೂ ಅಳ್ತಾರೆ. ಎಷ್ಟು ಕಂಟ್ರೋಲ್ ಮಾಡ್ತೀವಿ, ಆದರೂ ಎಷ್ಟು ಕಂಟ್ರೋಲ್ ಮಾಡ್ತದೆ ನಮಗೆ ಗೊತ್ತು. ಇನ್ನು ಯಾವಾಗ ತಿಮ್ಮಿ? ಯಾವಾಗ ಬೇಕಂದ್ರೆ ನಾಳೆ ಬಾ. ಬರ್ತೀಯಾ? ಹಾಯ್. ಅವನು ನೋಡಿ ಈಗ ಬಂದ ಬಾಯಿಗೆ. ಬೆಳಿಗ್ಗೆ ಕರೆದಿದ್ದೀನಿ ಅವನಿಗೆ. ನನಗೆ ಅವಳು ಬಂದ್ಮೇಲೆ ಮಾತಾಡ್ಲಿಕ್ಕೆ ಆಗಲ್ಲ ಅಂತ ಮೊದಲೇ ಕರೆದಿದ್ದೆ. ನಾನು ಅವನಿಗೆ ಬೆಳಿಗ್ಗೆ ಕರೆದಿದ್ದೀನಿ. ಈಗ ಬರ್ಬೇಕಾ ಅಮ್ಮ? ಹೀಗೆ ಬರಬೇಡ, ಚೇಂಜ್ ಮಾಡಿ ಬಾ. ಇದೆಂತ ಲೆಗಿನ್ಸ್ ಆಗಿದ್ದಾರೆ ಉಂಟು. ಅದು ನಿನ್ನೆದು ಪ್ಯಾಂಟ್ ಆಗ್ಬೇಕಲ್ಲಿ ಒಟ್ಟಿದ್ದು. ಇದು ಒಂದು ಸೈಡ್ ಅವಳಿಗೆ ಒರೆಸ್ಲಿಕ್ಕೆ, ಒಂದು ಸೈಡ್ ನನಗೆ ಒರೆಸ್ಲಿಕ್ಕೆ. ಇದು ಇಲ್ಲಿ ಅಳುವುದು ಅಂತ ಎಣಿಸಿದ್ದೀವಿ, ಇನ್ನು ಅಳ್ಲಿಕ್ಕಿಲ್ಲ ಅಂತ ಹೇಳಿ. ಅದಕ್ಕೆ ಎಷ್ಟು ಅಳ್ಲಿಕ್ಕೆ ಉಂಟು ಇಲ್ಲಿ ಅಳೋದು, ಮತ್ತೆ ಅಲ್ಲಿ ಹೋಗಿ ಅಳ್ಲಿಕ್ಕಿಲ್ಲ. ಓಕೆ, ಹೊರಡಿದ್ದು ಇವಾಗ. ಅಮ್ಮ ಎಲ್ಲ ಬರೋದಿಲ್ಲ ಅಂತೆ. ನಾನು ಈಗ ಅವಳು ಅಮ್ಮನದಿಗೆ ಎಲ್ಲ ಹಗ್ಗು ಮಾಡುವಾಗ ಅಳ್ತಾಳಲ್ವ, ಅದಕ್ಕೆ ನಾನು ಸೀದಾ ಓಡಿ ಬಂದು ಕಾರಲ್ಲಿ ಕೂತ್ಕೊಂಡಿದ್ದೀನಿ. ನನಗೆ ಒಂಥರ ಆಗುತ್ತೆ. ಬೆಳಿಗ್ಗೆ ರಾತ್ರಿ ಇಡೀ ನಿದ್ದೆ ಇಲ್ಲ, ಒಂಥರ ದೊಗ್ಗು ಮಧ್ಯದಲ್ಲಿ ಎದ್ದು ದೊಗ್ಗು ಏನೋ ಆಗ್ಲಿಕ್ಕೆ ಉಂಟು, ಹಾಗೆ ಆಗೋದು. ಅದಕ್ಕೇನೆ ಆಗ್ತಿತ್ತು, ಬೇಜಾರಾಗುತ್ತೆ ತುಂಬ. ಅಂದರೆ ಅವಳ ಮುಂದೆ ಹೇಳುವಾಗಿಲ್ಲ, ಅಳುವಾಗಿಲ್ಲ, ಅದಕ್ಕೆ ನಾನು ಸುಮ್ಮನಿದ್ದೀನಿ. ಎಂತ ನಮಗೆ ಫೀಲ್ ಆಗುತ್ತೆ ಅದು ನಮಗೆ ಮಾತ್ರ ಗೊತ್ತು ಅಲ್ಲ. ಇವರು ಮೊನ್ನೆಯಿಂದ ಶುರು ಮಾಡಿದ್ದಾರೆ, ಆಯಿತು ಓದ್ಲಲ್ಲ, ಹೋಗ್ತಾಳಲ್ಲ ಅಂತ ಹೇಳಿ. ಅಲ್ಲಿ ನೋಡಿ, इंजीनियर नेतागे बाय बाय इंजीनियर तासो ಅಕ್ಕನಿಗೆ ಸ್ವಲ್ಪ ಚಿಪ್ಸ್ ಬೇಕಂತೆ, ಸ್ವಲ್ಪ ದುಬೈ ತಗೊಂಡೋಗಿ. ಅದಕ್ಕೆ ಯಾವುದೆಲ್ಲ ಬೇಕಂತ ನೋಡ್ತಿದ್ದೀವಿ. ಅಕ್ಕ ಹೋಗ್ತಾಳೆ ಈಗ. ಹೋಗ್ತಾಳೆ. ಯಾವಾಗ ಬರ್ತಾಳ? ಯಾವಾಗ ಬರ್ತಾಳ? ಯಾವಾಗ ಬರ್ಬೇಕು ನಿಂಗೆ? ನಾನು ನಾಳೆ ನೆಕ್ಸ್ಟ್ ತಿಂಗಳು ಬನ್ನಿ. ನೆಕ್ಸ್ಟ್ ತಿಂಗಳು ಎಂತ ಉಂಟು? ಇದು ಉಂಟು, ನಂಬರ್ ಉಂಟು, ಫೆಬ್ರವರಿ 26. ಓಕೆ, 26ಗೆ ಫ್ಲೈಟ್ ಬುಕ್ ಮಾಡು. 25ಗೆ ಆಯ್ತು ಆಯ್ತಾ? ಬರ್ತೇನೆ, ಬಂದು ಹೋಗ್ತೇನೆ. ಆಯ್ತು. ಬೇಜಾರ ನಿಮಗೆ ಹೋಗುದು? ಹೌದು, ಮತ್ತೆ ಬೇಜಾರಲ್ಲಿ ಖುಷಿ ಆಗ್ತದಾ? ಎಷ್ಟು ಬೇಗ ಹೋಯ್ತಲ್ಲ ದಿನ ಅಲ್ಲ? ನನಗೆ ಇದ್ದಷ್ಟು ದಿನ ಖುಷಿಯಲ್ಲಿದ್ದ, ಅದು ಖುಷಿ.
ಎಲ್ಲ ಕಡೆ ಹೋಗಿ ಬಂದೆ ನಾವು. ಎಲ್ಲ ಕಡೆ ಹೋಗಿ ಬರ್ಲಿಲ್ಲ. ಅಂದ್ರೆ ಎಲ್ಲಿ ಹೋಗ್ಲಿಕ್ಕೆ ಇತ್ತು ಅಲ್ಲಿ ಹೋಗ್ಲಿಕ್ಕೆ ಬಂದೆ. ಎಲ್ಲ ಕಡೆ 1 ತಿಂಗಳು ಕೂಡ ಸಾಕಾಗಲ್ಲ, 1 ವರ್ಷ ಕೂಡ ಸಾಕಾಗಲ್ಲ. ಜೋಕ್ ಅದೇ ಮೀನಿಂದು. ಹೋಗುವ ಮೊದಲು ಜೋಕ್ ಇವತ್ತು. ಮತ್ತೆಂತ ಕೂಗುದ ಇಡೀ ಹೊತ್ತು ಅಲ್ಲಿ ಗುಂಡಿ ನೋಡಿ ಮುಖ ಬಾತಿ ಹೋಗಿದೆ. ಅಂಡಿದ್ದು ಅಜ್ಜಿದ ಮುಖ ಫುಲ್ ಇದಾಗಿತ್ತು. ಅವ್ರು ಬರ್ಲಿಲ್ಲ, ಅಮ್ಮ ಬರ್ಲಿಲ್ಲ, ನಂಗೆ ಬಂದ್ರೆ ಮತ್ತೆ ವಾಪಸ್ ಬರುವಾಗ ಆಗಲ್ಲ ಅಂತ ಗುಂಡಿ ಕೂಡ ಹೇಳಿದ್ರು. ನಾನು ಕೂಡ ಬರಲ್ಲ ತಿನ್ನಿ, ಹಚ್ಕೊಂಡು ಬನ್ನಿ ಅಂತ ಹೇಳಿ. ಅಪ್ಪ ನೋಡಿ ಅವರ ಕೆಲ್ಸಕ್ಕೆ ಬಂದಿದ್ರು. ಮತ್ತೆ ಅವರ ಕೆಲಸ ಅಲ್ಲ, ನಂಗೆ ಬಿಡ್ಲಿಕ್ಕೆ ಅಂತಾನೆ ಬಂದದ್ದು. ಹೌದಾ? ಆಯ್ತು, 1 ತಿಂಗಳು ರಜೆ ಹೇಗೆ ಹೋಯ್ತು. 1 ವರ್ಷದಿಂದ ಕಾಯ್ತಾ ಇದ್ದೆ, 1 ತಿಂಗಳು ಸುರ್ಕ ಹೋಯ್ತು. ಈಗ ಯಾವಾಗಿಂದ ವೇಟ್ ಮಾಡ್ತಾ ಇದ್ವಿ, ಬರ್ತಾಳೆ ಈಗ ಬರ್ತಾಳೆ ಬರ್ತಾಳೆ ಅಂತ. ಈಗ ಪುನಃ ನಾಳೆಯಿಂದ ಪುನಃ ಇದು ಮಾಡಿ, ಅದೇ ವೇಟ್ ಇನ್ನು ವೇಟ್ ಮಾಡಿ. ಪುನಃ ನಾನು ಕೂಡ ವೇಟ್ ಮಾಡ್ತಾ ಇರ್ತೇನೆ. ಈಗ ಹೋಗ್ಲಿಕ್ಕೆ ಉಂಟು ಅಂತ. ಇನ್ನು ಹೋಗಿ ಅಲ್ಲಿ ತಿಂಗಳು ಕೌಂಟ್ ಮಾಡುದು, ಎಷ್ಟು ತಿಂಗಳು ಉಳಿಯಿತು ಅಂತ. ಅದು ಬೇಗ ಓಡುದು ಕೂಡ ಇಲ್ಲ. ಇಲ್ಲಿ ಬಂದ್ರೆ ಬೇಗ ಓಡುತ್ತೆ, ಅಲ್ಲಿಂದ ಬೇಗ ಓಡುದಿಲ್ಲ ಅಲ್ಲ. ಕಿಬ್ಬೊಳೆ ನೋಡಿ ಅಳುದು ಎಷ್ಟು ಅಳ್ತೀರಾ ನೀವು? ಹ್ಯಾಪಿ ಕಳಿಸ್ಬೇಕು. ಆಡೇನ ಎಂತ ಮಾಡುದು ನೀವು? ಎಷ್ಟು ಅಳ್ತೀರಾ? ಓಕೆ, ತಿಮ್ಮಿ ಹೋದ್ಲು. ಆಯಿತು, ಇನ್ನು ಉಪದ್ರ ಕೊಡಲಿಕ್ಕೆ ಯಾರಿಲ್ಲ ನಮಗೆ ಅಲ್ಲ. ಇಡೀ ದಿನ ಉಪದ್ರ ಕೊಡ್ತಾ ಇದ್ಲು ಬಂದು ಹಿಂಗಡೆ. ಇನ್ನು ಮನೆಗೆ ಹೋಗುದು ಸೀದಾ ಇಲ್ಲಿಂದ. ಇವಾಗ ಮನೆಗೆ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಉಂಟು, ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು. ಅದೆಲ್ಲ ಮಾಡಿರಲಿಲ್ಲ ನಾನು, ಇವಳೊಟ್ಟಿಗೆ ಇದ್ದೆ. ಮತ್ತೆ ಅವಳು ಹೋದ್ಮೇಲೆ ಮಾಡೋಣ ಅಂತೇಳಿ ಈಗ ಸೆಟ್ಟಿಂಗ್ ಎಲ್ಲ ಮಾಡಿ ಸ್ವಲ್ಪ ಕೆಲಸ ಉಂಟು, ಕ್ಲೀನಿಂಗ್ ಅದು ಇದು ಅಂತೇಳಿ ಎಲ್ಲ ಮಾಡಬೇಕು. ವೆಂಕಿದ್ದು ಕೂಡ ಮದುವೆ, ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ತಿಮ್ಮಿ ಒದ್ದೆ ಹೋಗೋದಲ್ವ. ಹಾಗೆ ನಾವೊಮ್ಮೆ ಪ್ಲ್ಯಾನ್ ಮಾಡಿದ್ವಿ, ಅವಳು ಬೇಗ ಹೋಗ್ತಾಳೆ ಅಂತ ಎನಿಸಿದ್ದು ನಾವು. ಮತ್ತೆ ನೋಡುವಾಗ 25th ಅವಳದು, ಹಾಗಾಗಿ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗೆ ಅವ್ರದ್ದು ಕೂಡ ಮದುವೆ ಇತ್ತು. ಮಾತಾಡಿ ರಾಯ್ತಿಲ್ಲ ಸುಟ್ಟೇದದು ಕಳ್ಳೆ ಮಾಂಕಡ ನಾಕ ಬಿತ್ತರಣಿ ಎಂತ ರಾಯ್? ಕಬ್ಬಿನ ಜ್ಯೂಸ್. ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಒಂಥರ ಆಗ್ತಾ ಉಂಟು. ಯಾಕೋ ಒಂದು ಕಬ್ಬಿನ ಜ್ಯೂಸ್ ಕುಡಿದ್ರೆ ಸ್ವಲ್ಪ ಎನರ್ಜಿ ಬರುತ್ತಲ್ಲ. ನಿನಗೆ ಎಂತ ಆಯ್ತು? ಏನಿಲ್ಲ, ನೀನು ಕುಡಿತೀಯ? ನೀನು ಕುಡಿಬೇಡ. ಕವರ್ ಕೊಡು. ಎಂತ ಚಡ್ಡಿಯ? ವಿನಾಂಡದ್ದು ಹೊಸ ಸ್ಕ್ರೀನ್ ಗಾರ್ಡ್ ನೋಡಿ ಅಂತೆ, ಒಳ್ಳೆ ಉಂಟಲ್ಲ. ಅಕ್ಕ ಕಡ್ಲ ಏನಾದ್ರೆ ತಗೋ ಹೀಗೆ ಮಾಡು. ಜ್ಯೂಸ್ ಬಂತು, ಜ್ಯೂಸ್ ದೊಡ್ಡ ಉಂಟಲ್ಲ ಗ್ಲಾಸ್.
ತಗೊಳ್ಳೆರಟು. ಓಕೆ, ತಿಮ್ಮಿ ಹೋದ್ಲು. ಸ್ವಲ್ಪ ಹೊತ್ತು ನಾನು ಹಾಗೆಯೇ ರೆಸ್ಟ್ ಮಾಡಿದೆ. ಹಾಗೂ ಯಾಕೋ ಮೂಡೇ ಇಲ್ಲ ಏನು ಕೂಡ ಮಾಡಲಿಕ್ಕೆ. ಹಾಗಾಗಿ ಒಂದು ವ್ಲಾಗ್ ಎಂಡ್ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಹಾಗೆ ವ್ಲಾಗ್ ಎಂಡ್ ಮಾಡೋಣ ಅಂತೇಳಿ. ಬೇಜಾರು ಏನಂದರೆ ಇಷ್ಟೆಲ್ಲ ಮನೆ ಆಗಿ ಎಲ್ಲ ಆಗಿ ಒಂದು ಅದೇ ಸಂತೋಷ ಒಂದಿತ್ತು ನಮಗೆ. ಅದು ಆಗಿ ಕೂಡ ಒಂದು ಸ್ವಲ್ಪ ದಿನ ಅವಳಿಗೆ ನಿಲ್ಲಕ್ಕೆ ಆಗಲಿಲ್ಲ ಅಂತ ಹೇಳಿ ಬೇಜಾರಾಗುತ್ತೆ. ಆದರೆ ಏನು ಮಾಡೋದು, ರಜೆ ಸಿಗಲಿಲ್ಲ ಅವಳಿಗೆ, ಲೀವ್ ಜಾಸ್ತಿ, ಹಾಗೂ ಹೋಗಲೇಬೇಕು ಅದೇ ಟೈಮಿಗೆ. ಪರವಾಗಿಲ್ಲ, ನೆಕ್ಸ್ಟ್ ನೋಡೋಣ. ಇನ್ನೊಂದು ಏನಂದರೆ ನೆಕ್ಸ್ಟ್ ಬಂದರೆ ಏನು ಎಂತ ಮದುವೆ ಆಗಿ ಹೋಗೋದು ಅದು ಇದು ಅದೇ ಇದರಲ್ಲಿ ಇರ್ತೀವಿ. ಹಾಗೆ ಅಲ್ವಾ, ಎಷ್ಟು ಹೇಳಿದರು. ನೋಡೋಣ ಇನ್ನು ಏನಾಗುತ್ತೆ ಅಂತೇಳಿ. ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.